ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಶಿ ವಿಶ್ವನಾಥ ದೇಗುಲ ಹಿಂದೂ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಅತ್ಯಂತ ಪ್ರಾಚೀನ ಶಿವ ದೇಗುಲವಿದು. ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲೂ ಇದರ ಉಲ್ಲೇಖ ಸಿಗುತ್ತೆ. ವಾರಣಾಸಿಯಲ್ಲಿರುವ ಈ ದೇವಸನ್ನಿಧಿ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು. ಪವಿತ್ರ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿ ಈ ಸುಂದರ ದೇಗುಲವಿದೆ. ವಾರಣಾಸಿ ನಗರವನ್ನ ಕಾಶಿ ಎಂದು ಕರೆಯಲಾಗೋದ್ರಿಂದ ಈ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ. ಇತಿಹಾಸದ ಸಾಕಷ್ಟು ಘಟನೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಸಾಕಷ್ಟು ರಾಜ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ದೇವಸ್ಥಾನ ಇದು. ಕೆಲವು ಕಾಲ ಇಲ್ಲಿ ಬೌದ್ಧರ ಆಳ್ವಿಕೆ ಇತ್ತು ಎಂಬ ಮಾಹಿತಿ ಕೂಡ ಸಿಗುತ್ತೆ. ಅದರಲ್ಲೂ ಸಾಕಷ್ಟು ಬಾರಿ ದಾಳಿಗೊಳಗಾದ ದೇವಾಲಯವನ್ನ ಹಲವು ಬಾರಿ ಮರು ನಿರ್ಮಾಣ ಕೂಡ ಮಾಡಲಾಗಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಂಶ. ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನವೀಕರಿಸಲ್ಪಟ್ಟ ವಿಶ್ವನಾಥ ದೇವಾಲಯವನ್ನ ಚಕ್ರವರ್ತಿ ವಿಕ್ರಮಾದಿತ್ಯನು ಮತ್ತೆ ನವೀಕರಿಸಿದ ಎಂಬುದರ ಬಗ್ಗೆ ಪೌರಾಣಿಕ ಉಲ್ಲೇಖ ಸಿಗುತ್ತೆ. ಹೀಗೆ ಇತಿಹಾಸದ ಪುಟಗಳಲ್ಲಿ ವೈಭವಕ್ಕೂ ಕರಾಳ ಅಧ್ಯಾಯಕ್ಕೂ ಜೀವಂತ ನಿದರ್ಶನದಂತಿದೆ ಕಾಶಿ ವಿಶ್ವನಾಥ ದೇವಾಲಯ. ಆದರೆ ಬೌದ್ಧ ಸಾಹಿತ್ಯದಲ್ಲಿ ಕಾಶಿ ವಿಶ್ವನಾಥನ ಕುರಿತಾದ ಕೆಲವೊಂದು ಕೌತುಕ ಭರಿತ ರಹಸ್ಯಗಳ ಉಲ್ಲೇಖವಾಗಿರುವುದು ನಿಜಕ್ಕೂ ನಮ್ಮೆಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಬೌದ್ಧ ಸಾಹಿತ್ಯದ ಕುರುಹುಗಳ ದಾಖಲೆಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾಭಾರತ ಯುದ್ಧ ಮುಗಿದು ಕಲಿಯುಗ ಆರಂಭವಾದ ನಂತರ 1103 ವರ್ಷಗಳಲ್ಲಿ, ಅಂದರೆ ಶಿಶುನಾಗ ವಂಶವು ಅಧಿಕಾರಕ್ಕೆ ಬರುವ ಮೊದಲು ಮಗಧವನ್ನ ಅನೇಕ ರಾಜರು ಆಳಿ ಹೋಗ್ತಾರೆ. ಬುದ್ಧನ ಜನನಕ್ಕೂ ಕೆಲವು ಶತಮಾನಗಳ ಮೊದಲು ಕಾಶಿಯು ಬ್ರಹ್ಮದತ್ತ ರಾಜವಂಶದ ಆಳ್ವಿಕೆಯಲ್ಲಿತ್ತು ಎಂದು ತಾತ್ಕಾಲೀನ ಪಾಲಿ ಗ್ರಂಥಗಳು ಮತ್ತು ಶಾಸನಗಳಿಂದ ತಿಳಿದು ಬರುತ್ತೆ. ಭಾರತದ ಪುರಾತನ ರಾಜಕೀಯ ಚಟುವಟಿಕೆ ಇದ್ದದ್ದು ಮಗಧ, ವತ್ಸ, ಕಾಶಿ, ಕೋಸಲ, ಉತ್ತರ ಪಾಂಚಾಲದಲ್ಲಿ. ಮಗಧವು ಗಂಗಾ ಮುಖಜ ಭೂಮಿಯ ಮುಖ್ಯ ಜನಪದವಾಗಿತ್ತು. ಕಾಶಿಯು 16 ಮಹಾಜನಪದಗಳಲ್ಲಿ ಒಂದಾಗಿತ್ತು. ಈ ಜನಪದವು ಬ್ರಹ್ಮದತ್ತನಿಂದ ಆಳಲ್ಪಟ್ಟಿತ್ತು ಎಂದು ಅಂಗುಟ್ಟರ ನಿಕಾಯದಲ್ಲಿ ಹೇಳಲ್ಪಟ್ಟಿದೆ. ಮತ್ಸ್ಯ ಪುರಾಣದ ಪ್ರಕಾರ ಬ್ರಹ್ಮದತ್ತನ ವಂಶದ 100 ಜನ ರಾಜರು ಕಾಶಿಯನ್ನ ಆಳಿದರು ಎಂದು ಹೇಳಲಾಗಿದೆ. ಇನ್ನು ಕೆಲವು ಉಲ್ಲೇಖಗಳು ಕಾಶಿಯ ರಾಜನ ಉದಯನನ್ನ ಬ್ರಹ್ಮದತ್ತ ಎಂದು ಕರೆಯಲಾಗಿದೆ ಎಂತಾವೆ. ಬಹುಶಃ ಜಾತಕ ಕಥೆಗಳ ಕಾಲದಲ್ಲಿ ಕಾಶಿ ಮತ್ತು ಕೋಸಲದಲ್ಲಿ ಆಗಾಗ ಯುದ್ಧಗಳು ನಡೀತಿದ್ವು. ಗೆಲುವು ಕೆಲವೊಮ್ಮೆ ಒಂದು ಕಡೆ ಮತ್ತು ಕೆಲವೊಮ್ಮೆ ಇನ್ನೊಂದು ಕಡೆ. ಕಾಶಿಯ ಬ್ರಹ್ಮದತ್ತ ರಾಜನು ಶ್ರೀಮಂತನಾಗಿದ್ದ ಮತ್ತು ಕೋಸಲ ರಾಜ ದಿಗೀತಿ ಬಡವನಾಗಿದ್ದ. ಬ್ರಹ್ಮದತ್ತ ಆತನ ಮೇಲೆ ಆಕ್ರಮಣ ಮಾಡಿ ಅವನ ಎಲ್ಲಾ ಸಂಪತ್ತನ್ನು ವಶಪಡಿಸಿಕೊಳ್ಳುಬಿಡ್ತಾನೆ. ದಿಗೀತಿ ಮತ್ತು ಅವನ ಪತ್ನಿ ಪ್ರಾಣ ಉಳಿಸಿಕೊಳ್ಳಲು ಪಲಾಯನ ಮಾಡ್ತಾರೆ. ಪಲಾಯನ ಮಾಡಿದ ನಂತರ ಸ್ವಲ್ಪ ಸಮಯದಲ್ಲಿಯೇ ದಿಘಾಯು ಹೆಸರಿನ ಅವನ ಮಗನನ್ನ ಆತ ಬೇರೆ ಸ್ಥಳಕ್ಕೆ ಕಳುಹಿಸ್ತಾನೆ. ಕೋಸಲ ರಾಜ ತನ್ನ ರಾಜ್ಯದಲ್ಲಿ ವೇಷ ಬದಲಿಸಿಕೊಂಡು ಇದ್ದದ್ದು ತಿಳಿದಾಗ ಆತನನ್ನ ಕೊಲ್ಲಲು ಆದೇಶಿಸ್ತಾನೆ. ವಧ ಭೂಮಿಗೆ ಹೋಗುವ ದಾರಿಯಲ್ಲಿ ದಿಗೀತಿಯು ತನ್ನ ಮಗ ದಿಘಾವುವನ್ನ ನೋಡ್ತಾನೆ. ದಿಘಾವುವನ್ನ ನೋಡಿ ಭಾವುಕನಾಗ್ತಾನೆ. ಆದರೆ ತಾನು ಹೋಗುತ್ತಿರುವುದು ಯಮಾಲಯಕ್ಕೆ ಎನ್ನುವುದನ್ನು ಮನಗಂಡು, ನೀನು ಹತ್ತಿರ ಬರಬೇಡ ಮಗನೇ, ದೂರದಿಂದ ಕೂಡ ನನ್ನನ್ನು ಗಮನಿಸಿ ಹಿಂಬಾಲಿಸಬೇಡ ಎಂದು ಸಾಂಕೇತಿಕವಾಗಿ ಮಗನಿಗೆ ಸೂಚಿಸ್ತಾನೆ. ತಂದೆಯ ಸೂಚನೆಯನ್ನ ಗಮನಿಸಿ ದಿಘಾವು ಕಾಶಿ ರಾಜನು ವಹಿಸಿದ ಕೆಲಸದಲ್ಲಿ ಮಗ್ನನಾಗ್ತಾನೆ. ಒಂದು ದಿನ ದಿಘಾವು ಬ್ರಹ್ಮದತ್ತನ ರಥದ ಸಾರಥಿಯಾಗಿ ಬಂದು ಬಹಳ ದೂರ ನಡೆದುಕೊಂಡು ಹೋಗ್ತಾನೆ. ರಾಜನಿಗೆ ಮಾರ್ಗಾಯಾಸದಿಂದ ಸುಸ್ತಾಗಿ ರಾಜ ರಥವನ್ನು ನಿಲ್ಲಿಸಲು ಹೇಳಿ ಅಲ್ಲಿಯೇ ನಿದ್ರಿಸ್ತಾನೆ. ಇದೇ ಒಳ್ಳೆಯ ಸಮಯ ಎಂದು ದಿಘಾವು ಅವನನ್ನ ಕೊಲ್ಲಲು ಯಾಚಿಸ್ತಾನೆ. ಆದರೆ ಆತನ ತಂದೆ ಹಿಂದೆ ಕೊಟ್ಟ ಸಲಹೆಯನ್ನ ನೆನಪಿಸಿಕೊಂಡು ಕೊಲೆಯ ಯೋಜನೆಯನ್ನ ಕೈಬಿಡ್ತಾನೆ. ಬ್ರಹ್ಮದತ್ತ ಸ್ವಲ್ಪ ಸಮಯದಲ್ಲಿ ಎಚ್ಚರವಾದಾಗ ದಿಘಾವು ತನ್ನನ್ನ ರಾಜನಿಗೆ ಪರಿಚಯಿಸಿಕೊಳ್ತಾನೆ. ಆತನ ಹಿನ್ನೆಲೆಯನ್ನ ತಿಳಿದು ಬ್ರಹ್ಮದತ್ತನಿಗೆ ಬಹಳ ಸಂತೋಷವಾಗುತ್ತೆ. ಬ್ರಹ್ಮದತ್ತ ಕೋಸಲ ರಾಜ್ಯವನ್ನ ದಿಘಾವುವಿಗೆ ಹಿಂತಿರುಗಿಸುವುದರ ಜೊತೆಗೆ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇನ್ನೊಂದು ಜಾತಕ ಕಥೆಯ ಪ್ರಕಾರ ಕಾಶಿರಾಜ ಬೃಹದ್ದತ್ತನು ಕೋಸಲದ ಮೇಲೆ ದಂಡೆತ್ತಿ ಹೋಗಿ ಕೋಸಲ ರಾಜನನ್ನ ಸೋಲಿಸಿ ಆತನನ್ನ ಬಂಧಿಸಿ ಆ ರಾಜ್ಯದಲ್ಲಿ ತನ್ನ ಪ್ರತಿನಿಧಿಯನ್ನ ನೇಮಿಸ್ತಾನೆ. ಇದಾದ ನಂತರ ಆ ರಾಜ್ಯದ ಸಂಪತ್ತನ್ನೆಲ್ಲ ದೋಚಿಕೊಂಡು ತನ್ನ ದೇಶಕ್ಕೆ ಹಿಂದಿರುಗುತ್ತಾನೆ. ಕೋಸಲ ರಾಜನಿಗೆ ಚತ್ತ ಎಂಬ ಹೆಸರಿನ ಮಗನಿದ್ದ. ತನ್ನ ತಂದೆ ಸೆರೆಯಲ್ಲಿದ್ದಾಗ ಚತ್ತ ತನ್ನ ಶಿಕ್ಷಣವನ್ನ ಮುಂದುವರಿಸಲು ತಕ್ಷಶಿಲಾಕ್ಕೆ ಹೋಗ್ತಾನೆ. ತಕ್ಷಶಿಲಾದಲ್ಲಿ ಕಲಿತು ಹಿಂದಿರುಗುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಕಾಡು ಸಿಗುತ್ತೆ. ಆ ಕಾಡಿನಲ್ಲಿ 500 ಮಂದಿ ಋಷಿಗಳನ್ನ ಭೇಟಿಯಾದ.
ಈತನ ಪೂರ್ವಾಪರವನ್ನ ತಿಳಿದ ಆ ಋಷಿಗಳು ಇವನನ್ನ ಮುಖ್ಯ ಋಷಿಯನ್ನಾಗಿ ಮತ್ತು ತಮ್ಮ ನಾಯಕನನ್ನಾಗಿ ಸ್ವೀಕರಿಸುತ್ತಾರೆ. ನಂತರ ಅವರೆಲ್ಲರೂ ವಾರಣಾಸಿಗೆ ಬಂದು ರಾಜನ ತೋಟದಲ್ಲಿ ಒಂದು ರಾತ್ರಿ ಕಳೀತಾರೆ. ಮರುದಿನ ತಪಸ್ವಿಗಳು ಭಿಕ್ಷೆ ಬೇಡುತ್ತಾ ಅರಮನೆಯ ಬಾಗಿಲನ್ನು ತಲುಪುತ್ತಾರೆ. ಚತ್ತನಿಂದ ಆಕರ್ಷಿತನಾದ ರಾಜ ಅವನಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ದ. ಚತ್ತನು ಸಾವಕಾಶವಾಗಿ ರಾಜನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟ. ತನ್ನ ಮಂತ್ರದ ಬಲದಿಂದ ತನ್ನ ತಂದೆಯ ಸಾಮ್ರಾಜ್ಯವನ್ನ ಲೂಟಿ ಮಾಡಿದ ಸಂಪತ್ತನ್ನು, ಹೂತಿಟ್ಟ ಸಂಪತ್ತನ್ನು ತಿಳಿದುಕೊಂಡ. ನಂತರ ಚತ್ತನು ಮಿಕ್ಕ ತಪಸ್ವಿಗಳಿಗೆ ತನ್ನ ಮೂಲವನ್ನ ಹೇಳಿದ. ಜೊತೆಗಿದ್ದ ಸನ್ಯಾಸಿಗಳ ಸಹಾಯದಿಂದ ಹೂತಿಟ್ಟ ನಿಧಿಯನ್ನ ಶ್ರಾವಸ್ತಿಗೆ ಸಾಗಿಸ್ತಾನೆ. ನಂತರ ಬೃಹದತ್ತನ ಎಲ್ಲಾ ಸೇವಕರನ್ನ ಸೆರೆ ಹಿಡಿದು ಮತ್ತೆ ತನ್ನ ರಾಜ್ಯವನ್ನು ಗೆದ್ದ ಎಂದು ಬರುತ್ತೆ. ಈ ಕಥೆಗಳನ್ನು ಗಮನಿಸಿದ್ರೆ ಕಾಶಿ ಸಹ ಅಪಜಯದ ಸಾಲಿನಲ್ಲಿತ್ತು ಎನ್ನುವುದು ತಿಳಿಯುತ್ತೆ. ಕೋಸಲದ ರಾಜರು ಕಾಶಿಯನ್ನ ವಶಪಡಿಸಿಕೊಂಡ ಉದಾಹರಣೆಗಳು ಜಾತಕ ಕಥೆಯಲ್ಲಿ ದೊರಕುತ್ತವೆ. ಹಾಗಂತ ಜಾತಕ ಕಥೆಗಳು ನಿಜವನ್ನೇ ಹೇಳುತ್ತಿವೆ ಎನ್ನುವುದು ಸಮಂಜಸವಲ್ಲ. ಮಹಾಸೀಲವ ಜಾತಕದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಒಮ್ಮೆ ಕೋಸಲ ರಾಜನು ಕಾಶಿಯನ್ನ ವಶಪಡಿಸಿಕೊಂಡ ನಂತರ ಅದರ ರಾಜ ಮಹಾಸೀಲವ ಮತ್ತು ಅವನ ಸೈನಿಕರನ್ನ ಅವರ ಕತ್ತಿನವರೆಗೂ ನೆಲದಲ್ಲಿ ಹೂಳ್ತಾನೆ. ಮಹಾಸೀಲವನ್ನು ಹೇಗೋ ಆ ಕುಳಿಯಿಂದ ಹೊರಬಂದು ತನ್ನ ಸೈನಿಕರನ್ನ ರಕ್ಷಿಸ್ತಾನೆ. ಮೃತದೇಹಕ್ಕಾಗಿ ತಮ್ಮಲ್ಲೇ ಹೋರಾಡುತ್ತಿದ್ದ ಇಬ್ಬರು ಯಕ್ಷರ ಸಹಾಯದಿಂದ ರಾಜ ತನ್ನ ಕತ್ತಿಯನ್ನು ಪಡೆದು ಮಧ್ಯರಾತ್ರಿಯಲ್ಲಿ ಕೋಸಲ ರಾಜ ಮಲಗುವ ಕೋಣೆಗೆ ಹೋಗಿ ಬೆದರಿಸ್ತಾನೆ. ನಂತರ ಕೋಸಲ ರಾಜನು ತನ್ನ ರಾಜ್ಯವನ್ನ ಕಾಶಿ ರಾಜನಿಗೆ ಹಿಂತಿರುಗಿಸಿದ. ತನ್ನ ಸೈನ್ಯದೊಂದಿಗೆ ಕೋಸಲಕ್ಕೆ ಹಿಂದಿರುಗಿದ ಎಂದು ಬರುತ್ತೆ. ಇನ್ನೊಂದು ಜಾತಕ ಕಥೆಯಲ್ಲಿ ಒಮ್ಮೆ ಕೋಸಲ ರಾಜನು ದೊಡ್ಡ ಸೈನ್ಯದೊಂದಿಗೆ ಕಾಶಿಯ ಮೇಲೆ ದಂಡೆತ್ತಿ ಹೋಗಿ ಕಾಶಿಯ ರಾಜನನ್ನ ಕೊಂದು ರಾಣಿಯನ್ನ ಅಪಹರಿಸಿದ ಎನ್ನುವ ಉಲ್ಲೇಖ ಬರುತ್ತೆ. ಆದರೆ ಕಾಶಿಯ ರಾಜಕುಮಾರ ತಪ್ಪಿಸಿಕೊಂಡು ದೊಡ್ಡ ಸೈನ್ಯವನ್ನ ಒಟ್ಟುಗೂಡಿಸಿ ಮತ್ತೆ ಕಾಶಿಯ ಮೇಲೆ ದಂಡೆತ್ತಿ ಬಂದ. ಕೋಸಲದ ರಾಜನಿಗೆ ಒಂದೋ ಯುದ್ಧ ಮಾಡು, ಇಲ್ಲ ಕಪ್ಪವನ್ನ ಒಪ್ಪಿಸಿ ಕಾಶಿಯನ್ನ ಹಿಂದಿರುಗಿಸು ಎಂದು ದೂತನ ಮೂಲಕ ಸಂದೇಶ ಕಳುಹಿಸುತ್ತಾನೆ. ಆದರೆ ಕೋಸಲದ ರಾಜನು ಹೋರಾಡಲು ಸಿದ್ಧನಾಗ್ತಾನೆ. ಆಗ ಕಾಶಿಯ ರಾಜಕುಮಾರ ಎಲ್ಲ ದಿಕ್ಕುಗಳಿಂದ ಕೋಸಲವನ್ನ ಆಕ್ರಮಿಸಿ ಅಲ್ಲಿನ ಸಂಪೂರ್ಣ ಹಿಡಿತ ತೆಗೆದುಕೊಂಡಾಗ ಕೋಸಲದ ರಾಜ ಶರಣಾಗಿ ಕಪ್ಪವನ್ನ ನೀಡಿ ಕಾಶಿಯ ರಾಜಕುಮಾರನಿಗೆ ವರದಕ್ಷಿಣೆಯ ರೂಪದಲ್ಲಿ ರಾಜ್ಯವನ್ನ ನೀಡಿ ಮಗಳನ್ನ ಮದುವೆ ಮಾಡಿಕೊಡ್ತಾನೆ. ದೀಘನಿಕಾಯ ಎನ್ನುವ ಬೌದ್ಧ ಗ್ರಂಥದ ಉಲ್ಲೇಖದಂತೆ ರಾಜ ಪ್ರಸೇನಜಿತ್ ಕಾಶಿ ಮತ್ತು ಕೋಸಲದ ಪ್ರಜೆಗಳಿಂದ ತೆರಿಗೆಗಳನ್ನು ಸಂಗ್ರಹಿಸಿ ತನ್ನ ಸೇವಕರಿಗೆ ಹಂಚುತ್ತಿದ್ದನೆಂದು ತಿಳಿದು ಬರುತ್ತೆ. ಮಹಾವಗ್ಗವು ಜೀವಕನಿಗೆ ಬಟ್ಟೆಯನ್ನು ಕಳುಹಿಸಿದ ಕಾಶಿಯ ರಾಜನ ಹೆಸರನ್ನ ಉಲ್ಲೇಖಿಸುತ್ತೆ. ಬುದ್ಧ ಘೋಷನ ಪ್ರಕಾರ ಈ ಕಾಶಿ ರಾಜನು ಪ್ರಸೇನಜಿತ್ನ ನಿಜವಾದ ಸಹೋದರ ಎಂದು ವಿನಯ ಪೀಠಕದಲ್ಲಿ ಹೇಳಿದೆ. ಪ್ರಾಯಶಃ ಅದು ಪ್ರಸೇನಜಿತ್ನ ಸಾಮಂತ ರಾಜನಾಗಿದ್ದಿರಬಹುದು. ಜೈನ ನಿರಾಯವಲಿಯ ಪ್ರಕಾರ ಕಾಶಿ ಮತ್ತು ಕೋಸಲದಲ್ಲಿ 18 ಗಣಗಳ ನಾಯಕರಿದ್ದರು. ಇದನ್ನು ಗಮನಿಸಿದರೆ ಪ್ರಾಯಶಃ ಕಾಶಿ ಮತ್ತು ಕೋಸಲ ಪ್ರದೇಶದಲ್ಲಿ 18 ಸಾಮಂತ ರಾಜರು ಈ ಪ್ರದೇಶದ ರಾಜನ ಅಧೀನದಲ್ಲಿದ್ದಿರಬಹುದು. ಮಗಧ ಅತ್ಯಂತ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ಸಂದರ್ಭದಲ್ಲಿ ಅಜಾತ ಶತ್ರುವಿನ ಪರಾಕ್ರಮದ ಮುಂದೆ ಕೋಸಲ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಆಗಲಿಲ್ಲ. ಅಜಾತ ಶತ್ರುವಿನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಕೋಸಲದ ಕೆಲವು ಭಾಗಗಳು ಮಗಧದೊಂದಿಗೆ ವಿಲೀನಗೊಂಡು ಕ್ರಮೇಣ ಕೋಸಲ ಮತ್ತು ಅದರೊಂದಿಗೆ ಕಾಶಿಯು ಮಗಧದೊಂದಿಗೆ ವಿಲೀನಗೊಂಡು ಅವರ ಸ್ವಾತಂತ್ರ್ಯ ಮತ್ತು ರಾಜ್ಯಾಧಿಕಾರವು ನಾಶವಾಯಿತು. ಬುದ್ಧನ ಕಾಲದಲ್ಲಿ ಕಾಶಿಯ ಸ್ವತಂತ್ರ ನಾಶವಾಗಿತ್ತು. ಆದರೆ ಕಾಶಿಯ ಹಿಂದಿನ ಇತಿಹಾಸವು ಜನರ ಕಣ್ಣ ಮುಂದಿತ್ತು ಮತ್ತು ಬೌದ್ಧ ಸಾಹಿತ್ಯದಲ್ಲಿ ಅದರ ಛಾಯೆಯನ್ನು ನಾವು ಕಾಣ್ತೇವೆ. ಬೌದ್ಧ ಸಾಹಿತ್ಯದಲ್ಲಿ ಕಾಶಿಯ ರಾಜರ ಮತ್ತು ಸಾಮಾಜಿಕ ಜೀವನದ ಸುಂದರ ವಿವರಣೆ ಇದೆ. ಬುದ್ಧನ ಸಮಯದಲ್ಲಿ ವಾರಣಾಸಿಯು ಸ್ವತಂತ್ರ ಮಹಾಜನಪದದ ರಾಜಧಾನಿಯಾಗಿರಲಿಲ್ಲ, ಆದರೂ ಅದು ಭಾರತದಾದ್ಯಂತ ಪ್ರಸಿದ್ಧವಾಗಿತ್ತು. ಬುದ್ಧನ ಪರಿನಿರ್ವಾಣಕ್ಕೆ ರಾಜಗೃಹ ಚಂಪಾ, ಸಾಕೇತ, ಕೋಸಾಂಬಿ ಮತ್ತು ಶ್ರಾವಸ್ತಿಯ ಜೊತೆಗೆ ವಾರಣಾಸಿಯು ಸೇರಿಕೊಂಡು ಕಾಶಿಯ ಖ್ಯಾತಿಯನ್ನ ಹೆಚ್ಚಿಸಿತ್ತು ಎಂದು ಬೌದ್ಧ ಸಾಹಿತ್ಯದಲ್ಲಿ ಕಾಶಿಯ ಕುರಿತಾದ ಉಲ್ಲೇಖ ಸಿಗುತ್ತೆ. ಇವಿಷ್ಟು ಬೌದ್ಧ ಸಾಹಿತ್ಯದಲ್ಲಿ ಕಾಶಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.